ಜೈಲಿನ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಗೃಹ ಸಚಿವರು ಕಾರಾಗೃಹ ಎಡಿಜಿಪಿ ನೋಡ್ಲೇಬೇಕಾದ ಸ್ಟೋರಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮತ್ತೊಂದು ಅಕ್ರಮ ಬಟಾಬೈಲು. ಗೃಹ ಸಚಿವರು ಕಾರಾಗೃಹ ಎಡಿಜಿಪಿ ನೋಡ್ಲೇಬೇಕಾದಂತಹ ಸುದ್ದಿ ಇದು. ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೊಂದು ಅಕ್ರಮ ಬಟಾಬೈಲಾಗಿದೆ. ರೌಡಿಗಳಿಗೆ ಪರಪ್ಪನ ಅಗ್ರಹಾರ ಅನ್ನೋದು ಜೈಲಲ್ಲ, ಇದು ಐಷಾರಾಮಿ ರೆಸಾರ್ಟ್. ಇದು ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳಿಗೆ ಐಷಾರಾಮಿ ಸೌಲಭ್ಯದ ವ್ಯವಸ್ಥೆ ಸಿಗುತ್ತೆ. ವಿಚಾರಣಾಧೀನ ಕೈದಿಗಳಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿ ಸೌಲಭ್ಯ. ಈ ಹಿಂದೆ ಈ ಐಷಾರಾಮಿ ಸೌಲಭ್ಯ ಅನ್ನೋದು ಸುದ್ದಿಗೆ ಬಂದಿದ್ದು ದರ್ಶನ್ ಪ್ರಕರಣದಲ್ಲಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದಂತ ದರ್ಶನ್ ಅಲ್ಲಿ ಐಷಾರಾಮಿ ಸೌಲಭ್ಯವನ್ನ ಪಡೆದಿದ್ರು. ಈಗ ನೋಡಿದ್ರೆ ಮತ್ತೆ ಅಂತದ್ದೇ ಒಂದು ಸುದ್ದಿ ಹೊರಗಡೆ ಬರ್ತಾ ಇದೆ. ಆದ್ರೆ ಇದು ದರ್ಶನ್ ಕುರಿತಾಗಿ ಅಲ್ಲ, ಅಲ್ಲಿರುವಂತ ವಿಚಾರಣಾಧೀನ ಕೆಲ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕಳ್ಳಾಟದ ಬಿಗ್ ಸುದ್ದಿ. ಹಾಗಾದ್ರೆ ಜೈಲಿನ ಒಳಗಡೆ ಯಾವ ರೀತಿ ಕಳ್ಳಾಟ ನಡೀತಾ ಇದೆ? ಕಳೆದ ಬಾರಿ ದರ್ಶನ್ ಪ್ರಕರಣದಲ್ಲಿ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ ಅನ್ನೋದು ಸುದ್ದಿಯಾದ ನಂತರ ಜೈಲಿನಲ್ಲಿ ಎಲ್ಲಾ ಕಡೆ ಟೈಟ್ ಮಾಡಿದ್ರು ಅಂತ ಮಾಹಿತಿ ಬಂದಿತ್ತು. ಆದ್ರೆ ಈಗ ಮತ್ತೆ ಶುರುವಾದಂತೆ ಕಾಣಿಸ್ತಾ ಇದೆ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಮತ್ತು ಸಹಚರರಿಗೆ ಜೈಲೇ ರೆಸಾರ್ಟ್ ಆಗಿದೆ. ಇತ್ತೀಚೆಗಷ್ಟೇ ಜೈಲಿನಲ್ಲೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದ ಗುಬ್ಬಚ್ಚಿ ಸೀನಾ ಪರಪ್ಪನ ಅಗ್ರಹಾರದಲ್ಲಿ ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರಿಗೆ ಹೈಫೈ ವ್ಯವಸ್ಥೆ ಇದೆ. ಗುಬ್ಬಚ್ಚಿ ಸೀನಾ ಮತ್ತು ಸಹಚರರಿಗೆ ಜೈಲಲ್ಲಿ ಎಲ್ಇಡಿ ಟಿವಿ ವ್ಯವಸ್ಥೆ ಇದೆ. ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟವ್, ಪಾತ್ರೆ, ಅಡುಗೆ ಪದಾರ್ಥಗಳು ಸಿಗತ್ತೆ. ಮೊಬೈಲ್, ಚಾರ್ಜರ್, ಪಾರ್ಟಿ ಮಾಡೋದಕ್ಕೆ ಕೈದಿಗಳಿಗೆ ಡಿಜೆ ವ್ಯವಸ್ಥೆ ಎಲ್ಲವೂ ಇದೆ. ಗುಬ್ಬಚ್ಚಿ ಸೀನಾ ಮತ್ತು ಸಹಚರರಿಗೆ ಮೊಟ್ಟೆ, ಮಾಂಸ, ಚಿಕನ್ ವ್ಯವಸ್ಥೆ ಜೈಲಿನ ಒಳಗಡೆ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಗುಬ್ಬಚ್ಚಿ ಸೀನಾ ಮತ್ತು ಸಹಚರರ ದರ್ಬಾರ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಈ ಎಲ್ಲಾ ದೃಶ್ಯಗಳು ಯಾವುದೋ ರೆಸಾರ್ಟಿನ ದೃಶ್ಯ ಅಲ್ಲ, ಜೈಲಿನಲ್ಲಿ ಇವರು ನಡೆಸಿರುವಂತ ಕರಾಮತ್ತಿದು. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಮೊನ್ನೆ ತಾನೇ ಸಂಭ್ರಮದಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು. ಯಾವುದೋ ರೆಸಾರ್ಟ್ ನಲ್ಲ, ಪರಪ್ಪನ ಅಗ್ರಹಾರದಲ್ಲಿ. ಆದ್ರೆ ಇವರುಗಳ ಪಾಲಿಗೆ ಇದು ಜೈಲಲ್ಲ, ರೆಸಾರ್ಟೇ ಆಗಿದೆ. ಏನು ಬೇಕೋ ಅವೆಲ್ಲವೂ ಜೈಲಿನ ಒಳಗಡೆ ಸಿಗತ್ತೆ. ಮೇಲಾಗಿ ಜೈಲಿನ ಒಳಗಡೆ ಭದ್ರತೆ ಬೇರೆ, ಜೈಲಿನ ಹೊರಗಡೆ ಇದ್ದಿದ್ದಕ್ಕಿಂತಲೂ ಬಹಳಷ್ಟು ಐಷಾರಾಮಿಯಾಗಿ, ಸೇಫ್ ಆಗಿ, ಸುರಕ್ಷಿತವಾಗಿ ಜೈಲಿನ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರು. ಇವರಿಗೋಸ್ಕರ ಅಡುಗೆ ಮನೆ, ಸ್ಟವ್, ಗ್ಯಾಸ್ ಇದೆ, ಅಡುಗೆ ಪದಾರ್ಥಗಳು ಸಿಗತ್ತೆ, ಮೊಟ್ಟೆ, ಚಿಕನ್ ಎಲ್ಲಾ ಸೌಲಭ್ಯಗಳು ಇವರಿಗೆ ಸಿಗ್ತಾ ಇದೆ. ಜೈಲಿನಿಂದಲೇ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡ್ತಿದ್ದಾರೆ ರೌಡಿಗಳು. ರೌಡಿ ಗುಬ್ಬಚ್ಚಿ ಸೀನಾ ಸಹಚರ ಅರವಿಂದ್ ನಿಂದ ಫೋಟೋ ಅಪ್ಲೋಡ್ ಆಗಿದೆ. ಜೈಲಿನಲ್ಲೇ ಫೋಟೋಗಳನ್ನ ತೆಗೆದು ಕೈದಿ ಅರವಿಂದ್ ಅಪ್ಲೋಡ್ ಮಾಡಿದ್ದಾರೆ. ಜೈಲಿನಿಂದಲೇ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೊಬೈಲ್, ಅದಕ್ಕೆ ಇಂಟರ್ನೆಟ್, ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಕುಣಿಯೋದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಜೈಲಲ್ಲಿ ಸಿಗ್ತಾ ಇದೆ ಇವರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಳೆದ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಸೌಲಭ್ಯ ಅನ್ನೋದು ದರ್ಶನ್ ಪ್ರಕರಣದಲ್ಲಿ ಸುದ್ದಿ ಆಗಿತ್ತು. ಅದಾದ ನಂತರ ಬಹಳ ಸ್ಟ್ರಿಕ್ಟ್ ಆಯ್ತು ಜೈಲ್ಗಳ ಪರಿಸ್ಥಿತಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಏನೂ ಆದಂತೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಹೊರಗಡೆ ಇರೋದಕ್ಕಿಂತ ಐಷಾರಾಮಿಯಾಗಿ ಈ ರೌಡಿ ಶೀಟರ್ಗಳು ಜೈಲಿನ ಒಳಗಡೆ ಬದುಕ್ತಾ ಇದ್ದಾರೆ. ಏನಿದು ಕತೆ? ಖಂಡಿತವಾಗ್ಲೂ ಶ್ವೇತಾ, ಏನು ಪರಪ್ಪನ ಅಗ್ರಹಾರ ಅನ್ನುವಂಥದ್ದು ಇದು ಕೈದಿಗಳ ಪಾಲಿಗೆ ಯಾವುದೇ ರೀತಿಯಾದಂತಹ ಒಂದು ರೀತಿಯಾದಂತಹ ಪುನರ್ವಸತಿ ಕೇಂದ್ರ ಅಲ್ಲ. ಇವರಿಗೆ ಯಾವ ರೀತಿ ಬೇಕೋ ಆ ರೀತಿ, ಇವರಿಗೆ ಯಾವುದೇ ರೀತಿಯಾದಂತಹ ನಾವು ತಪ್ಪು ಮಾಡಿ ಬಂದಿದ್ದೀವಿ, ಮನ ಪರಿವರ್ತನೆ ಆಗ್ಬೇಕು, ಅಥವಾ ನಾವ್ ಇಲ್ಲಿಂದ ಒಳ್ಳೆಯವರಾಗಿದ್ದಾರೆ ಹೊರಗಡೆ ಹೋಗ್ಬೇಕು, ಆ ರೀತಿ ಯಾವುದಿಲ್ಲ. ಹೊರಗಡೆ ಏನೆಲ್ಲ ಐಷಾರಾಮಿ ಬದುಕನ್ನ ಬದುಕ್ತಾ ಇದ್ದಾರೋ ಅದರಲ್ಲೂ ವಿಶೇಷವಾಗಿ ನಾವು ಇತ್ತೀಚೆಗೆ ಗುಬ್ಬಚ್ಚಿ ಏನು ಬರ್ತ್ಡೇ ಮಾಡ್ಕೊಂಡಿದ್ದನ್ನ, ಆ ವಿಡಿಯೋಗಳ ಸಮೇತ ಎಲ್ಲವೂ ಕೂಡ ಅಪ್ಲೋಡ್ ಆಗಿದ್ದನ್ನ ಏನು ಬಯಲಿಗೆ ಹೇಳಿದ್ವಿ.
ಅದುವೇ ತಂಡದವರು ಇನ್ನಿತರೆ ಅವರ ಕೊಠಡಿಯಲ್ಲಿ ಯೂರಿನ್ ಸಿಗುತ್ತೆ ಅನ್ನೋದಕ್ಕೆ ಆ ಫೋಟೋಗಳೇ ಸಾಕ್ಷಿಯಾಗಿದೆ. ಅವರ ಕೊಠಡಿಗಳಲ್ಲಿರ್ತಕ್ಕಂಥ LED TV ಇರಬಹುದು, ಅವ್ರ ಕೊಠಡಿಯಲ್ಲಿ ಏನು ಚಿಕನ್ ಮಟನ್ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಸ್ಟವ್ ಇರಬಹುದು, ಅಥವಾ ಅವ್ರು ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆ ಟ್ರೇಲ್ ಇರ್ಬೋದು. ಇದೆಲ್ಲವೂ ಕೂಡ ಏನು ಹೊರಗಡೆ ಯಾವ್ದಾದ್ರು ಒಂದು ಹೋಟೆಲ್ ನಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗಬಹುದು ಅದೆಲ್ಲ ಸೌಲಭ್ಯಗಳು ಒಂದು ಜೈಲಿನಲ್ಲಿ ಸಿಗ್ತಾ ಇದೆ. ಇನ್ನು ಮೊಬೈಲ್ಗಳ ವಿಚಾರಕ್ಕೆ ಬಂದಾಗ ಜೈಲಿನ ಒಳಗಡೆ ಮತ್ತು ಸುತ್ತಮುತ್ತಲು ಜಾಮರ್ಗಳನ್ನ ಅಳವಡಿಸಿರ್ತಕ್ಕಂತಹ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳು ಇವರೆಲ್ಲರೂ ಕೂಡ ಇವರು ಏನು ಫೋಟೋಗಳನ್ನ ಸೆಲ್ಫಿಗಳನ್ನ ಇಟ್ಕೊಂಡು ಅಪ್ಲೋಡ್ ಮಾಡ್ತಾರೆ, ಅಲ್ಲಿಂದ ಸೋಷಿಯಲ್ ಮೀಡಿಯಾನ ಮೇಂಟೈನ್ ಮಾಡ್ತಾರೆ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ದರ್ಶನ್ ಕೇವಲ ಒಂದು ಕಾಫಿ ಕಪ್ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಕಟ್ಟಲಿಕ್ಕೆ ಅವರನ್ನ ಸಮಾನೆತ್ತಿದ್ರು. ಇವತ್ತು ಗುಬ್ಬಚ್ಚಿ ಸೀನನ್ನ ಅಷ್ಟು ದೊಡ್ಡದಾಗಿ ಬರ್ತ್ಡೇ ಮಾಡ್ಕೊಂಡ, ಆದ್ರೆ 200 kg ಮಾಂಸ ಬೇಯಿಸಿದನ್ನ ಎಲ್ರಿಗೂ ಹಂಚಿದ, ಹಾಗೆ ಮಧ್ಯದ ಏನು ಟ್ರೀಟ್ ಕೊಟ್ಟ ಅಂತ ಅಲ್ಲಿನವರೇ ಹೇಳ್ತಾರೆ. ಆದ್ರೆ ಇನ್ನು ಅವನೊಂದು ಕಮಾನ್ ಕೂಡ ಎತ್ತಲಿಲ್ಲ. ಈಗ ನಿನ್ನೆ ಅಷ್ಟೇ ತಿಳಿದು ಬಂದ ವಿಚಾರ, ADGP ಮಂಜುನಾಥ್ ಇನ್ನಾದ್ರೂ ಇದ್ರ ಬಗ್ಗೆ ಏನ್ ಆಕ್ಷನ್ ತಗೋತಾರೆ, ಇನ್ನೆಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.